ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಆಗುತ್ತಾ? ಉತ್ತರ ಕರ್ನಾಟಕ ಭಾಗದಿಂದ ಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಪ್ರವಾಸ. ಅಷ್ಟಕ್ಕೂ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತಿಲ್ಲ. ಇವತ್ತ ನಾಳೆನ ನಾಡಿದ್ದ ಅನ್ನೋ ಪ್ರಶ್ನೆ. ಕಾರಣ ಅಷ್ಟೇ, ರಾಹುಲ್ ಗಾಂಧಿ ಬಂದ ತಕ್ಷಣ ಅದಕ್ಕೆ ಡಿಕೆ ಶಿವಕುಮಾರ್ ಅಪ್ರೂವಲ್ ತಗೊಳಕ್ ಕಾಯ್ತಿದ್ದಾರೆ. 20 ಮಂತ್ರಿ ಸ್ಥಾನಗಳು ಖಾಲಿ ಇದೆ, ಬಟ್ 60 ಜನ ಆಕಾಂಕ್ಷಿಗಳು ರೆಡಿ ಇದ್ದಾರೆ. ಯಾರ್ಯಾರು ಮಂತ್ರಿ ಆಗ್ತಾರೆ, ಏನ್ ಕತೆ, ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ರಾಜ್ಯದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಕರ್ನಾಟಕ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಅಧಿಕೃತ ರಾಜ್ಯ ಪ್ರವಾಸಕ್ಕೆ ಚಾಲನೆ ಕೊಟ್ಟರು. 12ನೇ ಶತಮಾನದ ಸಮಾಜ ಸುಧಾರಕ ಬಸವಣ್ಣ ಅವರ ಪವಿತ್ರ ಕರ್ಮಭೂಮಿ ಹಾಗೂ ಐತಿಹಾಸಿಕ ಅನುಭವ ಮಂಟಪದ ನೆಲ ಎಂಬ ವಿಶೇಷ ಮಹತ್ವ ಹೊಂದಿರತಕ್ಕಂತ ಕಾರಣಕ್ಕೆ ಬಸವ ಕಲ್ಯಾಣವನ್ನ ಪ್ರವಾಸದ ಆರಂಭಿಕ ತಾಣವಾಗಿ ಸಿಎಂ ಡಿಕೆ ಶಿವಕುಮಾರ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಗೆ ಹೆಸರಾದ ಬಸವ ಕಲ್ಯಾಣವನ್ನ ಆಧುನಿಕ ಪ್ರಜಾಪ್ರಭುತ್ವದ ತೊಟ್ಟಿಲು ಹಾಗೂ ಬಸವೇಶ್ವರರ ಕರ್ಮಭೂಮಿ ಅಂತ ವ್ಯಾಪಕವಾಗಿ ಗೌರವಿಸಲಾಗ್ತಾ ಇದೆ. ಪ್ರವಾಸದ ವೇಳೆ ಡಿಕೆ ಶಿವಕುಮಾರ್ ನಿರ್ಮಾಣ ಹಂತದಲ್ಲಿರತಕ್ಕಂಥ ನೂತನ ಅನುಭವ ಮಂಟಪ ಯೋಜನೆಯ ಕಾಮಗಾರಿಯನ್ನ ಪರಿಶೀಲನೆ ಮಾಡಿದ್ರು. ಇದು ಸಾಂಸ್ಕೃತಿಕ, ಆಧ್ಯಾತ್ಮಿಕ ಹಾಗೂ ಜ್ಞಾನ ಕೇಂದ್ರವಾಗಿ ರೂಪುಗೊಳ್ಳುತ್ತಿರುವ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಈ ಹಿಂದೆ ಕರ್ನಾಟಕ ಸರ್ಕಾರ ಬಸವಣ್ಣ ಅವರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿತ್ತು. ಆ ಪರಂಪರೆಯನ್ನ ಮುಂದುವರಿಸುವ ಬದ್ಧತೆಯನ್ನ ಪ್ರಸ್ತುತ ಸರ್ಕಾರ ಹೊಂದಿದೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಡಿಕೆ ಶಿವಕುಮಾರ್ ಅಂದಾಗ ಸಹಜವಾಗಿ ಹಳೆ ಮೈಸೂರು ಭಾಗದ ನಾಯಕ, ಉತ್ತರ ಕರ್ನಾಟಕದ ಭಾಗದ ಒಪ್ತಾರ ಜನ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಅವ್ರ ಮುಂದೆ ಇತ್ತು. ಡಿಕೆ ಶಿವಕುಮಾರ್ ತುಮಕೂರು ದಾಟಿದ ಮೇಲೆ ಹಿಡ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು, ಚರ್ಚೆಗಳಿತ್ತು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ, ಅದರಲ್ಲೂ ಬೀದರ್ನ ಬಸವ ಕಲ್ಯಾಣದಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಈ ಯಾತ್ರೆ ಶುರು ಮಾಡೋರು. ಅಂದ್ರೆ ಎಲ್ಲರೂ ಹೇಳ್ತಾರೆ ಇನ್ನು 20 ತಿಂಗಳಷ್ಟೇ ಅಧಿಕಾರ ಡಿಕೆ ಶಿವಕುಮಾರ್ಗೆ ಅಂತ. ಬಟ್ ಡಿಕೆ ಶಿವಕುಮಾರ್ ಕೆಲಸ ಮಾಡಿಸೋದು 20 ತಿಂಗಳಿಗಲ್ಲ, ಮುಂದಿನ ಆ 20 ತಿಂಗಳಾದ್ಮೇಲೆ ಬರೋ 5 ವರ್ಷದ ಸರ್ಕಾರ 28ಕ್ಕೂ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ದಿವಸ ಕೆಲಸ ಮಾಡ್ತಾರೆ. ಹಾಗಾಗಿ ಇಲ್ಲಿ ಈಶ್ವರ್ ಖಂಡ್ರೆ ನೆಚ್ಚಿನ ಆಪ್ತರು ಇವ್ರಿಗೆ, ಡಿಕೆ ಶಿವಕುಮಾರ್ಗೆ. ಸೊ ಹಾಗಾಗಿ ಈಶ್ವರ್ ಖಂಡ್ರೆ ಬೀದರ್ನವರು. ಸೊ ಅಲ್ಲೇ ಬೀದರ್ನ ಸಂಸದರಾದಂತ ಸಾಗರ್ ಖಂಡ್ರೆ ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ರು. ಅಲ್ಲೆಲ್ಲ ಕಾಂಗ್ರೆಸ್ ನಾಯಕರೆಲ್ಲ ಇದ್ರು. ಹಾಗಾಗಿ ಬೀದರ್ನಿಂದ ಶುರು ಮಾಡಿದ್ದಾರೆ. ಯಾಕಂದ್ರೆ ಹಳೆ ಮೈಸೂರು ಭಾಗದ ನಾಯಕ ಅನ್ನೋ ಒಂದು ಅಣೆಪಟ್ಟಿ ಇತ್ತಲ್ಲ, ಅದನ್ನ ತೆಗಿಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಂದ ಓಡ್ತಿರೋ ತರ ಕಾಣ್ತಿದೆ. ಬಟ್ ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಂತ. ಕೃಷಿ ಸಾಲ ಮನ್ನಾ ಮಾಡುವ ಬಗ್ಗೆ ಪರಿಶೀಲನೆ ಮಾಡೋದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಕಲಬುರಗಿ ನಗರದಲ್ಲಿ ಮಂಗಳವಾರ ವಿವಿಧ ಸಂಘಟನೆ ಹಾಗೂ ರೈತರಿಂದ ಮನವಿ ಸ್ವೀಕರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಸಿಎಂ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಸರ್ಕಾರದ ಗಮನಕ್ಕಿದೆ. ಹೀಗಾಗಿ ಯಾವ ಸಾಲ ಮನ್ನಾ ಮಾಡಬೇಕು ಹಾಗೂ ಹೇಗೆ ಮಾಡಬೇಕು ಎಂಬುದನ್ನ ಪರಾಮರ್ಶಿಸಲಾಗುವುದು ಅಂತ ಹೇಳಿದರು. ರಾಜ್ಯದ ಬರ ಪರಿಸ್ಥಿತಿ ಅರಿಯಲು ಪ್ರವಾಸ ಕೈಗೊಳ್ಳಲಾಗಿದೆ. ಈಗ ಬೆಳಗಾವಿಗೆ ತೆರಳಿ ಅಲ್ಲೂ ಕೂಡ ವಾಸ್ತವ ಅರಿಯಲಾಗುವುದು. ಪ್ರವಾಸದ ನಂತರ ಸಂಬಂಧಪಟ್ಟವರೊಂದಿಗೆ ಸಮಾಲೋಚನೆ ನಡೆಸಲಾಗುವುದು. ಅಂದ್ರೆ ಯಾವ ರೀತಿ ಯಾವ ಸಾಲ ಮನ್ನಾ ಎಂಬುದನ್ನ ಸಮಗ್ರವಾಗಿ ಅವಲೋಕಿಸಿ ನಿರ್ಧಾರ ಕೈಗೊಳ್ಳೋದಾಗಿ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ಸಾರ್ವಜನಿಕರ, ರೈತರ ಸಮಸ್ಯೆ ಅರಿಯಲು ಪ್ರಜಾಸೇವೆ ರಚಿಸಲಾಗಿದ್ದು ಶೀಘ್ರ ಸಚಿವರನ್ನ ನೇಮಕ ಮಾಡಲಾಗುವುದು. ಅದರಡಿಯೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗುತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಪುನರುಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಶಾಸಕರು ಹಾಗೂ ಮುಖಂಡರು ಸಿಎಂ ಅವರಿಗೆ ಮನವಿ ಸಲ್ಲಿಸಿ ಕಲಬುರಗಿ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸುವಂತೆ, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವಂತೆ ಸೇರಿದಂತೆ ಇತರ ಆಗ್ರಹಗಳ ಮನವಿಯನ್ನ ಸಲ್ಲಿಸಿದ್ರು. ಇದುವರೆಗೂ ಈ ಹಿಂದೆ ಏನಾಗ್ತಿತ್ತು, ನಾವು ಗ್ಯಾರಂಟಿ ಕೊಡ್ತಾ ಇದೀವಿ, ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋ ಹೇಳಿಕೆಗಳು ಬರ್ತಿತ್ತು. ಸ್ವತಃ ಸರ್ಕಾರದಲ್ಲಿ ಮಂತ್ರಿಗಳೇ, ಆ ಶಾಸಕರೇ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ, ಬೇರೆ ಯಾವುದೇ ಕೆಲಸ ಆಗ್ತಿಲ್ಲ ಅನ್ನೋ ಮಾತಿತ್ತು. ಬಟ್ ಡಿಕೆ ಶಿವಕುಮಾರ್ ಇವತ್ತಿನ ರೆಸ್ಪಾನ್ಸ್ ನೋಡಿದ್ರೆ, ನೋಡೋಣ ಸಾಲ ಮನ್ನಾ ಮಾಡಿ ಅನ್ನೋ ಡಿಮ್ಯಾಂಡ್ ಬಂದಾಗ ಯಾವ್ಯಾವ್ದು ಮನ್ನಾ ಮಾಡಬೇಕು ನೋಡೋಣ ಅನ್ನೋ ರೀತಿ ಹೇಳ್ತಿದ್ದಾರೆ. ಅಂದ್ರೆ ವರ್ಷಕ್ಕೆ 55,000 ಕೋಟಿ ಗ್ಯಾರಂಟಿಗಳಿಗೆ ಹೋಗುತ್ತೆ. ಸರಿ, ಸುಮಾರು ಈ 5 ವರ್ಷದ ಅವಧಿಯಲ್ಲಿ ಒಂದು 2.5 ಲಕ್ಷ ಕೋಟಿಯನ್ನ ಗ್ಯಾರಂಟಿಗೆ ಕೊಡಬೇಕಾದಂತ ಅನಿವಾರ್ಯತೆ ಈಗಾಗಲೇ 3 ವರ್ಷ ಕೊಟ್ಟಿದ್ದಾರೆ. ಸರಿ, ಸುಮಾರು ಈ 3 ವರ್ಷದ ಅವಧಿಯಲ್ಲಿ 36 ತಿಂಗಳು ಆಯ್ತಲ್ಲ. 36 ತಿಂಗಳಲ್ಲಿ 1-2-3 ತಿಂಗಳು ವ್ಯತ್ಯಾಸವನ್ನು ಹೊರತುಪಡಿಸಿದ್ರೆ 60,000ಕ್ಕೂ ಅಧಿಕ ಹಣವನ್ನ ಪ್ರತಿ ಮಹಿಳೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಅಮೌಂಟ್ ಹಾಕಿದ್ದಾರೆ. ಬಟ್ ಹೊಸ ಯೋಜನೆಗೆ ರೋಡ್ ಹಾಕಕ್ಕೆ ಕಾಸಿಲ್ಲ, ಮೋರಿ ಮಾಡಕ್ಕೆ ಕಾಸಿಲ್ಲ ಸರ್ಕಾರದ ಬಳಿ ಅಂತ ವಿಪಕ್ಷಗಳು ಟೀಕೆ ಮಾಡ್ತಿದ್ವು. ಒಂದು ವೇಳೆ ಏನಾದ್ರು ಸಿಎಂ ಡಿಕೆ ಶಿವಕುಮಾರ್ ಈ ರೈತರ ಸಾಲ ಮನ್ನಾ ಮಾಡೋ ವಿಷಯದಲ್ಲಿ ಏನಾದ್ರು ಹೆಜ್ಜೆ ಇಟ್ರೆ, ಸೊ ಅದು ಇಲ್ಲ. ಈಗ ಸಿದ್ದರಾಮಯ್ಯ ಅವ್ರನ್ನ ಹಿಂದೂ ವಿರೋಧಿ ಏನಾರು ಡಿಕೆ ಶಿವಕುಮಾರ್ ಹೇಳಂಗಿಲ್ಲ. ಬಿಜೆಪಿ ನಾಯಕರಿಗಿಂತ ಹೆಚ್ಚು ಪೂಜೆ ಪುನಸ್ಕಾರ ಮಾಡೋ ವ್ಯಕ್ತಿ ಡಿಕೆ ಶಿವಕುಮಾರ್. ಅಂಡ್ ಈಗ ಸಾಲ ಮನ್ನಾ ಅಂದಾಗ ಯಾವಾಗಲೂ ಕುಮಾರಸ್ವಾಮಿ ಅವ್ರ ಹೆಸರು ಬರೋದು. ಬಟ್ ಏನೋ ರೈತರ ಸಾಲ ಮನ್ನಾ ವಿಷಯದಲ್ಲಿ ಡಿಕೆ ಶಿವಕುಮಾರ್ ನಿರ್ಧಾರ ತಕೊಂಡ್ರೆ, ಸೊ ಅದನ್ನು ಕ್ಯಾಶ್ ಮಾಡ್ದಂಗೆ ಆಗುತ್ತೆ. ನೋಡ್ಬೇಕು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ. ಬೆಂಗಳೂರು ನಗರದಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಆರ್ಟಿ ನಗರದ ಜೆಸಿ ನಗರ ಮುಖ್ಯ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪರ್ಯಾಯ ಜಾಗ ನೀಡದೆ ತೆರವುಗೊಳಿಸುತ್ತಿರುವುದಕ್ಕೆ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಜಿಬಿಎನಿಂದ ಐಡಿ ಕಾರ್ಡ್ಗಳನ್ನ ಪಡೆದು ಸಾಲ ಪಡೆದು ವ್ಯಾಪಾರ ಮಾಡ್ತಿದ್ದೇವೆ.
ಈಗ ಬೇರೆ ಜಾಗ ತೋರಿಸದೆ ತೆರವುಗೊಳಿಸಿದ್ರೆ ನಮ್ಮ ಜೀವನ ಹೇಗೆ ಅಂತ ವ್ಯಾಪಾರಿಗಳು ಪ್ರಶ್ನೆ ಮಾಡಿದ್ದಾರೆ. ವ್ಯಾಪಾರಿಗಳ ಪ್ರತಿರೋಧದ ನಡುವೆಯೂ ತೆರವು ಕಾರ್ಯ ಮುಂದುವರೆದಿದೆ. ಇನ್ನು ಬೀದಿ ವ್ಯಾಪಾರಿಗಳನ್ನ ಜೀವನೋಪಾಯದಿಂದ ಹೊರ ಹಾಕೋದಿಲ್ಲ, ಬದಲಾಗಿ ಅವರಿಗೆ ಪರ್ಯಾಯ ಸ್ಥಳಗಳಲ್ಲಿ ಕಲ್ಪಿಸಿ ಸ್ಥಳಾಂತರಿಸಲಾಗುವುದು ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ. ಪದಚಾರಿಗಳ ಸುರಕ್ಷತೆ ಹಾಗೂ ಸಂಚಾರ ವ್ಯವಸ್ಥೆಯನ್ನ ಸುಧಾರಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಇದನ್ನ ವ್ಯಾಪಾರಿಗಳನ್ನ ತೆರವುಗೊಳಿಸುವ ಕಾರ್ಯಾಚರಣೆಯಾಗಿ ನೋಡಬಾರದು ಅಂತ ಅವರು ಹೇಳಿದ್ದಾರೆ. ಜಿಬಿಎ ನಡೆಸುತ್ತಿರುವ ಪಾದಚಾರಿ ಮಾರ್ಗ ತೆರವು ಅಭಿಯಾನದ ಹಿನ್ನೆಲೆಯಲ್ಲಿ ಜೀವನೋಪಾಯದ ಬಗ್ಗೆ ಬೀದಿ ವ್ಯಾಪಾರಿಗಳಲ್ಲಿ ಆತಂಕ ವ್ಯಕ್ತವಾಗಿರುವ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ವಿಷಯ ಯಾವಾಗಲೂ ಸಹಜವಾಗಿ ಗೊತ್ತಿರಲಿ, ಕಾನೂನಾತ್ಮಕವಾಗಿ ನಡೆಯುವಂತ ಎಷ್ಟೋ ಕೆಲಸಗಳಿಗೆ ಅಡೆತಡೆ ಇರುತ್ತೆ. ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಅವರು ನೋ ಅಡ್ವಾನ್ಸ್, ನೋ ರೆಂಟ್, ನೋ ಟ್ಯಾಕ್ಸ್, ಈ ಕಾನ್ಸೆಪ್ಟ್ ಅಲ್ಲೇ ನಡೀತಾ ಇರ್ತಕ್ಕಂಥದ್ದು. ಇದು ಗೊತ್ತು, ಅದು ಯಾವತ್ತೂ ಪರ್ಮನೆಂಟ್ ಅಲ್ಲ ಅಂತ. ಬೆಂಗಳೂರಿಗೆ ಬಹುದೊಡ್ಡ ಅಪಖ್ಯಾತಿ ಅಂದ್ರೆ ಟ್ರಾಫಿಕ್ ಅಂತ. ಬೆಂಗಳೂರು ಇಲ್ಲಿಂದ ಅಲ್ಲಿ ಗೋವಾಕ್ಕೆ 10 ಕಿಲೋಮೀಟರ್ 1 ಅವರ್ ಬೇಕು ಅನ್ನೋ ಅಪಖ್ಯಾತಿ ಬೆಂಗಳೂರಿಗಿದೆ. ಬೆಂಗಳೂರಿಗೆ ನೆಗೆಟಿವೇ ಟ್ರಾಫಿಕ್ ಜಾಮ್. ಸೊ ಹಾಗಾಗಿ ಬಹುತೇಕ ಈ ಬೀದಿ ಬದಿ ವ್ಯಾಪಾರಿಗಳು ಅಲ್ಲೆಲ್ಲೋ ತಳ್ಳೋ ಗಾಡಿ ನಿಲ್ಸಿದ್ರೆ ಅಲ್ಲಿ ಆ ಜಾಗದಲ್ಲಿ ಜಾಮ್ ಆಗೋದು, ಇವೆಲ್ಲ ಸನ್ನಿವೇಶಗಳೇ ಬಹುತೇಕ ಬೆಂಗಳೂರಿನ ಟ್ರಾಫಿಕ್ಗೆ ಒಂದು 30 to 40% ಇದೇ ಕಾರಣ ಅನ್ನೋದು ಟ್ರಾಫಿಕ್ ತಜ್ಞರು ಕೆಲವರು ಕೊಟ್ಟಂತ ಇದು. ಆಮೇಲೆ ನಿಮ್ಗೆ ಗೊತ್ತಿರ್ಲಿ, ಅಪಘಾತ ಆಗುವಂಥದ್ದು. ಯಾಕಂದ್ರೆ ನೀವು ಪದಚಾರಿ ಮಾರ್ಗ ಫುಟ್ಪಾತ್ ಅಲ್ಲಿ ನೀವೇನೋ ಅಂಗಡಿಗಳು ಹಾಕೊಂಡಿರೋ ಅವ್ರು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆ ವೆಹಿಕಲ್ಗಳು ಹೋಗ್ಲಿಕ್ಕೆ ತಡ ಆಗುತ್ತೆ, ನಿಧಾನ ಆಗುತ್ತೆ, ಜೊತೆಗೆ ಅಪಘಾತ ಆಗೋದು, ಇವೆಲ್ಲ ಕೂಡ ಕಾರಣ ಆಗ್ತಿರುತ್ತೆ. ಸೊ ಹಾಗಾಗಿ ಬೆಂಗಳೂರಿನ ದೊಡ್ಡ ಸಮಸ್ಯೆ ಟ್ರಾಫಿಕ್ ಜಾಮ್. ಅದಕ್ಕೆ ಮುಕ್ತಿ ಕೊಡೋಕೆ ಮೊದಲ ಮಾರ್ಗ ಈ ಪದಚಾರಿ ಮಾರ್ಗದಲ್ಲಿ ಇರ್ತಕ್ಕಂಥ ಇವೆಲ್ಲ ಯಾರು ಲೀಗಲ್ ಇಲ್ಲ. ಲೀಗಲ್ ಅಂದ್ರೆ ಪದಚಾರಿ ಮಾರ್ಗ ಏನು ಮಾಡಂಗೇ ಇಲ್ಲ, ಲೀಗಲ್ ಅಲ್ಲ, ಅದು ಇಲ್ಲೀಗಲ್, ಅಕ್ರಮ ಒತ್ತುವರಿಯನ್ನ ತೆರವು ಮಾಡುವಂತ ಕಾರ್ಯ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಪರ್ಫೆಕ್ಟ್ ಆಗಿ ಆ ಕೆಲಸ ಮಾಡ್ತೀವಿ ಅಂತ ಹೋಗ್ತಿದ್ದಾರೆ. ಅದಕ್ಕೆ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಯಾವುದೇ ಮುಲಾಜಿಗೆ ಬೀಳಿದೆ. ಆದ್ರೆ ಇವ್ರು ಹೇಳೋ ತರ ಎಲ್ರಿಗೂ ಒಂದ್ ಕಡೆ ಪ್ಲೇಸ್ ಮಾಡ್ತೀವಿ, ನೆವರ್ ಎವರ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬೆಂಗಳೂರು ಅಷ್ಟು ಜಾಗ ಇಲ್ಲ, ಎಲ್ರಿಗೂ ಒಂದ್ ಕಡೆ ಅವಕಾಶ ಕಲ್ಪಿಸೋಕ್ ಸಾಧ್ಯ ಇಲ್ಲ. ಉದಾಹರಣೆ ಮಲ್ಲೇಶ್ವರಂ ಅಲ್ಲೂ ಅಷ್ಟೇ, ಸಂಪಿಗೆ ರೋಡ್ ಅಲ್ಲಿ ಎಲ್ಲ ಫುಟ್ಪಾತ್ ಅಲ್ಲಿ ಹಾಕೊಂಡಿರೋ ಓಡಾಡಕ್ ದೊಡ್ಡ ಸಮಸ್ಯೆ, ಟ್ರಾಫಿಕ್ ಜಾಮ್. ಅಂಗಡಿಯವ್ರು ಬಾಡಿಗೆ ಕಟ್ತವ್ರೆ, ಮುಂದವ್ರು ಬಾಡಿಗೆ ಎಲ್ದಂಗೆ ಹೋಗ್ತಿದ್ದಾರೆ. ಸೊ ಇದೊಂಥರ ಅಕ್ರಮಕ್ಕೂ ಕಾರಣ ಆಗಿತ್ತು. ಕೆಲವರ ಕಲೆಕ್ಷನ್ ಮಾಡ್ಕೊಂಡು ಅವಕಾಶ ಕೊಟ್ಟಿದ್ರು, ಒಂದ್ ಅಂಗಡಿಗೆ ಬಾಡಿಗೆ ಇನ್ಯಾರೋ ಕಲೆಕ್ಟ್ ಮಾಡ್ತಾರೆ, ರೋಡಲ್ಲಿ ಹಾಕೋದು ಕೂಡ ಇವೆಲ್ಲ ಇತ್ತು. ಸೊ ಹಾಗಾಗಿ ಸರ್ಕಾರ ರಾಜಿ ಆಗೋ ಲಕ್ಷಣ ಕಾಣ್ತಿಲ್ಲ. ಇದನ್ನ ಕಂಪ್ಲೀಟ್ ಕ್ಲಿಯರ್ ಮಾಡಬಹುದು ಅಂತ ಹೇಳ್ಬಹುದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಬೆಂಗಳೂರು ವಿಷಯದಲ್ಲಿ, ಡೆವಲಪ್ಮೆಂಟ್ ವಿಷಯದಲ್ಲಿ ಅವ್ರಿಗೊಂದು ಕ್ಲಾರಿಟಿ ಇದೆ ಹೆಂಗೆ ಅಂತ. ರೋಡ್ ಸಾಕಾಗದೆ ಸುರಂಗ ಮಾಡಕ್ ಕೊಟ್ಟಿರೋ ಮನುಷ್ಯ ರೋಡ್ ಫಸ್ಟ್ ಕ್ಲೀನ್ ಮಾಡಲ್ವಾ? ಗೊತ್ತಿಲ್ಲ, ಬಟ್ ನಿಮ್ಮ ಒಪಿನಿಯನ್ ಏನೋ ಇರುತ್ತಲ್ಲ, ಎಸ್ ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್ ಅಂತ. ರೈಟ್ ಅಂದ್ರೆ ಯಾವ ರೀತಿ, ರಾಂಗ್ ಅಂದ್ರೆ ಯಾವ ರೀತಿ, ನೀವು ಕಾಮೆಂಟ್ ಮಾಡಬಹುದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಸಚಿವ ಡಾಕ್ಟರ್ ಯತೀಂದ್ರಗೆ ನೀಡಲಾದ ನಗರಾಭಿವೃದ್ಧಿ ಖಾತೆಯನ್ನು ಹಿಂದಕ್ಕೆ ಪಡೆಯುವಂತೆ ನೈಜ ಹೋರಾಟಗಾರರ ವೇದಿಕೆಯ ಕಾರ್ಯಕರ್ತ ಅಂತ ಹೇಳಿಕೊಳ್ಳುವ ವ್ಯಕ್ತಿಯೊಬ್ಬರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ 3 ಪುಟಗಳ ಪತ್ರದಲ್ಲಿ ಕಾರ್ಯಕರ್ತ ಎಚ್.ಎಂ. ವೆಂಕಟೇಶ್ ಅವರು ಮೈಸೂರು ಲೋಕಾಯುಕ್ತ ಪೊಲೀಸ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಕರ್ನಾಟಕ ಹೈಕೋರ್ಟ್ ಮತ್ತು ಜಾರಿ ನಿರ್ದೇಶನಾಲಯದಲ್ಲಿ ರಿಟ್ ಅರ್ಜಿಯನ್ನ ಉಲ್ಲೇಖಿಸಿದ್ದಾರೆ. ನಗರಾಭಿವೃದ್ಧಿ ಖಾತೆ ಹೊರತುಪಡಿಸಿ ಬದಲಿ ಖಾತೆ ನೀಡುವಂತೆ ಪತ್ರದಲ್ಲಿ ಆಗ್ರಹಿಸಲಾಗಿದೆ. ನೈಜ ಹೋರಾಟಗಾರರ ವೇದಿಕೆಯಿಂದ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಪತ್ರ ಬರೆಯಲಾಗಿದೆ. ಆ ಮೂಲಕ ಮೂಡಾ ಪ್ರಕರಣ ಮತ್ತೆ ಚರ್ಚೆಗೆ ಬಂದಂತಾಗಿದೆ. ಈ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವಾಗ ನಗರಾಭಿವೃದ್ಧಿ ಇಲಾಖೆಯ ಗುರುತರ ಜವಾಬ್ದಾರಿಯನ್ನ ಹೊಂದುವುದು ಸರಿಯಲ್ಲ. ಆರೋಪಿತರ ಮಗನಾಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರರನ್ನ ತಕ್ಷಣಕ್ಕೆ ಜಾರಿಗೆ ಬರುವಂತೆ ನಗರಾಭಿವೃದ್ಧಿ ಸಚಿವರ ಹೊಣೆಗಾರಿಕೆಯಿಂದ ಬಿಡುಗಡೆಗೊಳಿಸಿ ಬದಲಿ ಖಾತೆಯನ್ನು ಅವರನ್ನ ಸಚಿವರನ್ನಾಗಿ ಕಾರ್ಯನಿರ್ವಹಿಸಲಿ ಅಂತ ಆಗ್ರಹ ಮಾಡಲಾಗಿದೆ. ನೈಜ ಹೋರಾಟಗಾರರು, ಯಾಕಂದ್ರೆ ಹೋರಾಟ ಮಾರಾಟ ಆಗಿದೆ ಅನ್ನೋ ಚರ್ಚೆಯ ನಡುವೆ ಇವರೊಬ್ರು ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋ ನೈಜ ಹೋರಾಟಗಾರರ ವೇದಿಕೆ ಅಂತ. ಇಟ್ಸ್ ಗುಡ್. ಬಟ್ ಸ್ವತಃ ಇದು ಅರಿವಿಗೆ ಬರಬೇಕಾಗಿದ್ದು ಡಾಕ್ಟರ್ ಯತೀಂದ್ರ ಅವ್ರಿಗೆ. ಸೊ ನೀವು ಹೇಳಿದ ತಕ್ಷಣ ಅವ್ರು ರಾಜೀನಾಮೆ ಕೊಡ್ತಾರೆ, ಡಿ.ಕೆ. ಶಿವಕುಮಾರ್ ರಾಜೀನಾಮೆ ತಗೋತಾರೆ, ಅದೆಲ್ಲ ಭ್ರಮೆ, ಅವೆಲ್ಲ ಆಗಲ್ಲ. ಆರೋಪ ಸಾಬೀತಾದಾಗ್ಲೇ ಜಗ್ಗಲ್ಲ ಬಗ್ಗಲ್ಲ ರಾಜಕಾರಣಿಗಳು. ನೀವೆಲ್ಲ ಲೆಟರ್ ಕೊಟ್ರಿ ಅಂದ ತಕ್ಷಣ ಅವ್ರು ರಿಸೈನ್ ಮಾಡ್ತಾರ, ಇಲ್ಲ ಇವ್ರೇನ್ ಬದಲಾಯಿಸ್ತಾರ? ಸೊ ಇದೊಂದು ಪತ್ರ, ಇದೊಂದು ಸುದ್ದಿ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳ ಸಾಧ್ಯತೆ ತೀರಾ ಕಡಿಮೆ. ಕರ್ನಾಟಕ ಸರ್ಕಾರದಲ್ಲಿ ಖಾಲಿ ಇರುವ ಸಚಿವ ಸ್ಥಾನಗಳ ಭರ್ತಿ ಪ್ರಕ್ರಿಯೆ ಆಷಾಢ ಮಾಸ ಪ್ರಾರಂಭವಾಗುವ ಮುನ್ನವೇ ಪೂರ್ಣಗೊಳ್ಳಲಿದೆ ಅಂತ ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಷಡಕ್ಷರಿ ಹೇಳಿದ್ದಾರೆ. ತಾಂತ್ರಿಕ ಕಾರಣಗಳಿಂದಾಗಿ ಈ ಪ್ರಕ್ರಿಯೆ ತಡವಾಗಿದ್ದು ಜುಲೈ 14ರ ಒಳಗಾಗಿ ಹೊಸ ಸಚಿವರ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಈ ಅವಧಿಯಲ್ಲಿ ಸಾಧ್ಯವಾಗದಿದ್ರೆ ಆಷಾಢ ಮುಗಿದ ನಂತರ ಶ್ರಾವಣ ಮಾಸದಲ್ಲಿ ಈ ಬದಲಾವಣೆಗಳು ನಡೆಯಲಿವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸದ್ಯಕ್ಕೆ ಸೀಮಿತ ಸಂಖ್ಯೆಯ ಸಚಿವರು ಹೆಚ್ಚಿನ ಖಾತೆಗಳನ್ನು ನಿಭಾಯಿಸುತ್ತಿರೋದ್ರಿಂದ ಆಡಳಿತಾತ್ಮಕವಾಗಿ ಕೆಲವು ಸವಾಲುಗಳು ಎದುರಾಗ್ತಿವೆ ಅಂತ ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ. ಆದಾಗ್ಯೂ ಪ್ರಸ್ತುತ ಇರತಕ್ಕಂಥ ಅನುಭವಿ ನಾಯಕರು ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೈಕಮಾಂಡ್ ನಿರ್ಧಾರಕ್ಕೆ ಗೌರವ ನೀಡಿ ತಮ್ಮ ಬಹಿರಂಗ ಚಟುವಟಿಕೆಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದು ತೆರೆಮರೆಯಲ್ಲಿ ಸಚಿವರ ಆಯ್ಕೆ ಕುರಿತು ಈಗಾಗಲೇ ಸೂಕ್ತ ಸಮಾಲೋಚನೆಗಳು ಮುಗಿದಿವೆ ಅಂತ ಹೇಳಿದ್ದಾರೆ.
ಬೆಂಗಳೂರು ಒಳಗೊಂಡಂತೆ ಒಟ್ಟು 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ತಮ್ಮ ಸಮುದಾಯವನ್ನ ಪ್ರತಿನಿಧಿಸುವ 2 ಶಾಸಕರಿದ್ದು, ಅದರಲ್ಲಿ ಗಣೇಶ್ ಪ್ರಸಾದ್ ಅವರು ಹೊಸದಾಗಿ ಆಯ್ಕೆಯಾಗಿದ್ದಾರೆ. ತಾವು ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಮತ್ತು ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದು, ಈ ಬಾರಿ ಖಂಡಿತವಾಗಿಯೂ ಸಂಪುಟದಲ್ಲಿ ಸ್ಥಾನ ದೊರೆಯಲಿದೆ ಅಂತ ದೃಢ ವಿಶ್ವಾಸವನ್ನ ಷಡಕ್ಷರಿ ವ್ಯಕ್ತಪಡಿಸಿದ್ದಾರೆ. ಹೌದು, ಈ ಆಷಾಢ ಶ್ರಾವಣ ಇವೆಲ್ಲ ಬರ್ತಾವಪ್ಪ. ಹಂಗನ್ಬಿಟ್ಟು ಈ ಎರಡು ತಿಂಗಳು ಮಂತ್ರಿಗಳು ಖಾಲಿ ಬಿಟ್ಟಿರು 20 ಸೀಟು ಅಂದ್ಬಿಟ್ಟು ನೆಕ್ಸ್ಟ್ ಬರೋ ಗವರ್ನಮೆಂಟ್ ಏನೋ ಅವ್ರಿಗೆ ಎರಡು ತಿಂಗಳು ಎಕ್ಸ್ಟೆಂಡ್ ಮಾಡ್ತಾರೇನು? ಇಲ್ಲ, ಅವಧಿ ಮುಗಿದ್ಮೇಲೆ ಮುಗೀತು. ಬಟ್ ಹೈಕಮಾಂಡ್ ಕಲ್ಚರ್ ಇರೋ ಅಂತ ಬಿಜೆಪಿ ಕಾಂಗ್ರೆಸ್ ಹಣೆಬರಗಳು ಎಷ್ಟೇ. ಇವ್ರಿಗೆ ಯಾರ್ಗೆ ಅಧಿಕಾರ ಕೊಡಬೇಕು, ಮತ್ತೊಂದೇನೋ ಮಾಡ್ಬೇಕು, ಹೈಕಮಾಂಡ್ ನಾಯಕರಿಲ್ಲ ಅನ್ನೋ ಕಾರಣಕ್ಕೆ ಆಯಾ ಇಲಾಖೆಗಳು ಆಯಾ ಖಾತೆಗಳಲ್ಲಿ ಸಮರ್ಪಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಡಿ ಕೆ ಶಿವಕುಮಾರ್ ಬಹುತೇಕ ಫಾಸ್ಟ್, ಬಟ್ ಈ ವಿಷಯದಲ್ಲಿ ಯಾಕೆ ಲೇಟ್ ಗೊತ್ತಿಲ್ಲ. ಬಟ್ ರಾಹುಲ್ ಗಾಂಧಿ ಒಪ್ಪಿಗೆ ಕೊಡ್ಲೇಬೇಕಲ್ಲ. ಹಾಗಾಗಿ ಅವ್ರಿಗೆ ಪಲ್ಸಿರೋದು ಪ್ರಯತ್ನ ಅಲ್ಲ, ಪ್ರಾರ್ಥನೆ. ಹಾಗಾಗಿ ದೇವರು ಹೊರ ಕೊಡ್ಬೇಕಲ್ಲ, ಹೈಕಮಾಂಡ್ ಹೇಳಲೇಬೇಕು. ಅಲ್ಲಿವರೆಗೂ ಇದು ಆಗಲ್ಲ. ಆದ್ರೆ ಹೇಳಿದ್ವಲ್ಲ, ಈ ಷಡಕ್ಷರಿ ಕೂಡ ಆಕಾಂಕ್ಷಿ. ನಮ್ಮ ಈ 7 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಲಿಂಗಾಯತ ಶಾಸಕರು ನಾವಿಬ್ಬರೇ, ಅದ್ರಲ್ಲಿ ನಾನೇ ಸೀನಿಯರು, ಗಣೇಶ್ ಪ್ರಸಾದ್ ಜೂನಿಯರ್ ಅಂತ. ಡಿ ಕೆ ಶಿವಕುಮಾರ್ 1989ರಲ್ಲಿ ಫಸ್ಟ್ ಟೈಮ್ MLA, ಬಂಗಾರಪ್ಪ ಗವರ್ನಮೆಂಟ್ ಅಲ್ಲಿ ಮಂತ್ರಿ, ಫಸ್ಟ್ ಟೈಮ್ MLA ಆದಾಗ್ಲೆ. ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಸೀನಿಯಾರಿಟಿಗಿಂತ ರಾಜಕೀಯವಾಗಿ ಲಾಭ ಯಾರು ಯೋಗ್ಯರೋ ಅವ್ರು ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ. ಷಡಕ್ಷರಿ ಅವ್ರಿಗೆ ಅದೆಲ್ಲವೂ ಇದೆ ಅಂತಂದ್ರೆ ಅವಕಾಶ ಆಗ್ಬೋದಲ್ಲ, ಗೊತ್ತಿಲ್ಲ. ಬೆಂಗಳೂರು ನಗರದ HMTಗೆ ಸೇರಿದ ಭೂಮಿಯನ್ನ ಅರಣ್ಯ ಇಲಾಖೆಯು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಭೂ ಪರಿವರ್ತನೆ ಆಗದ ಅರಣ್ಯ ಭೂಮಿಯಲ್ಲಿ ರಿಯಲ್ ಎಸ್ಟೇಟ್ ದಂಧೆಗೆ ಅವಕಾಶವೇ ಇರೋದಿಲ್ಲ. ಹೀಗಾಗಿ HD ಕುಮಾರಸ್ವಾಮಿ ಆರೋಪಕ್ಕೆ ಅರ್ಥವೇ ಇಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವಾದ HMTಯು ಅರಣ್ಯೇತರ ಬಳಕೆಗಾಗಿ ಅಧಿಕೃತವಾಗಿ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ ಮತ್ತು ನಂತರ ಆ ಭೂಮಿಯನ್ನ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಮಾರಾಟ ಮಾಡಿದೆ ಅಂತ ಸಚಿವ ಖಂಡ್ರೆ ಆರೋಪ ಮಾಡಿದ್ರು. ರಿಯಲ್ ಎಸ್ಟೇಟ್ಗೆ ಅನುಕೂಲವಾಗುವಂತೆ ಅರಣ್ಯ ಇಲಾಖೆಯು HMT ಭೂಮಿಯನ್ನು ಅತಿಕ್ರಮಣ ಮಾಡಿದೆ ಎಂಬ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಖಂಡ್ರೆ ಅವರು ಅರಣ್ಯ ಭೂಮಿ ಒತ್ತುವರಿಯನ್ನ ತೆರವುಗೊಳಿಸಲು ಆದೇಶ ಹೊರಡಿಸಿರೋದ್ರಿಂದ ಇಲ್ಲಿ ಯಾವುದೇ ರಿಯಲ್ ಎಸ್ಟೇಟ್ ಚಟುವಟಿಕೆಗೆ ಅವಕಾಶ ಇಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಯಾವುದೇ ಅರ್ಥವಿಲ್ಲ ಅಂತ ಹೇಳಿದ್ರು. ಭೂ ಪರಿವರ್ತನೆ ಆಗದ ಅರಣ್ಯ ಭೂಮಿಯನ್ನ ಅತಿಕ್ರಮಣ ಮಾಡಿರುವುದು HMTಯೇ ಹೊರತು ಅರಣ್ಯ ಇಲಾಖೆಯಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಕುಮಾರಸ್ವಾಮಿ ವರ್ಸಸ್ ಈಶ್ವರ್ ಖಂಡ್ರೆ. ಇವರು ಕೇಂದ್ರ ಕೈಗಾರಿಕಾ ಮಂತ್ರಿ, HMT ಅವರ ಅಂಡರ್ ಬರುತ್ತೆ, ಇವರು ಅರಣ್ಯ ಮಂತ್ರಿ. ಹಾಗಾಗಿ ಬರೀ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಗುದ್ದಾಡ್ತಿದ್ರು, ಚಲುವರಾಯಸ್ವಾಮಿ ಮಧ್ಯೆ ಬರೋರು. ಈಶ್ವರ್ ಖಂಡ್ರೆ ಅವರು ಈ ವಿಷಯದಲ್ಲಿ ಬಂದಿದ್ದಾರೆ. ಪಾಲಿಟಿಕ್ಸ್. ವಾಲ್ಮೀಕಿ ನಿಗಮದ ಬಳಿಕ ಇದೀಗ ರಾಜ್ಯದ ಮತ್ತೊಂದು ನಿಗಮದ ವಿರುದ್ಧ ಭಾರಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ದೇವರಾಜ ಅರಸು ನಿಗಮದಲ್ಲಿ ಭಾರಿ ಗೋಲ್ಮಾಲ್ ನಡೆದಿರುವುದಾಗಿ ವ್ಯಕ್ತಿಯೊಬ್ಬರು ದೂರು ನೀಡಿದ್ದಾರೆ. ಹೊಲಿಗೆ ಯಂತ್ರ ಖರೀದಿ ಟೆಂಡರ್ನಲ್ಲಿ ಕಿಕ್ ಬ್ಯಾಕ್ ಪಡೆದಿರುವ ಆರೋಪ ಕೇಳಿಬಂದಿದೆ. ರಾಜ್ಯದ ವ್ಯಕ್ತಿಯೊಬ್ಬರಿಗೆ ನೀಡಿದ ಟೆಂಡರ್ನಲ್ಲಿ ಅಕ್ರಮ ಆಗಿದೆ ಎನ್ನಲಾಗ್ತಾ ಇದೆ. 10,000 ರು ಮೌಲ್ಯದ ಹೊಲಿಗೆ ಮಿಷನ್ಗೆ 17,000 ರು ನಿಗದಿಪಡಿಸಲಾಗಿದೆ. ಟೆಂಡರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆದಿಲ್ಲ. ಸುಮಾರು 5-6 ಸಾವಿರ ಕೋಟಿ ಹಗರಣ ಆಗಿದೆ ಅಂತ ಪರಮೇಶ್ ಎಂಬುವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ದೂರು ನೀಡಿದ್ದು ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿರ್ತಕ್ಕಂಥ ವಿಪಕ್ಷ ನಾಯಕ ಆರ್ ಅಶೋಕ್, ವಾಲ್ಮೀಕಿ ನಿಗಮದ ಬಳಿಕ ಇದೀಗ ದೇವರಾಜ್ ಅರಸು ನಿಗಮದಲ್ಲೂ ಕೇಳಿ ಬರ್ತಿರ್ತಕ್ಕಂಥ ಅಕ್ರಮದ ಆರೋಪಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ನಿದರ್ಶನವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹಿಂದುಳಿದ ಸಮುದಾಯಗಳ ಕಲ್ಯಾಣಕ್ಕಾಗಿ ಬಡ ಮಹಿಳೆಯರಿಗೆ ತಲುಪಬೇಕಿದ್ದ ಹೊಲಿಗೆ ಯಂತ್ರ ಖರೀದಿಯ ಮೇಲೆಯೂ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಿರೋದು ಅತ್ಯಂತ ಖಂಡನೀಯ. ಜನರ ಕಲ್ಯಾಣಕ್ಕಾಗಿ ರೂಪಿಸಲಾದ ಯೋಜನೆಗಳಲ್ಲೇ ಗೋಲ್ಮಾಲ್ ನಡೆದಿರೋದು ಆರೋಪಗಳಿಗೆ ರಾಜ್ಯ ಸರ್ಕಾರ ಉತ್ತರಿಸಲೇಬೇಕು ಅಂತ ಅಶೋಕ್ ಒತ್ತಾಯ ಮಾಡಿದ್ದಾರೆ. ಬೆಂಗಳೂರಿನ ಸ್ಯಾಂಕಿಕೆರೆಯಲ್ಲಿ 20 ವರ್ಷದ ವಿದ್ಯಾರ್ಥಿನಿ ತೇಜು ಎಂಬ ಯುವತಿಯ ಶವ ಪತ್ತೆಯಾಗಿದೆ. ಆತ್ಮಹತ್ಯೆ ಶಂಕೆ ವ್ಯಕ್ತವಾಗಿದೆ. ಇಂದು ಬೆಳಗಿನ ಜಾವ ಕೆರೆಯಲ್ಲಿ ಶವ ತೇಲುತ್ತಿರುವುದನ್ನು ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸದಾಶಿವನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ತೇಜು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ತನ್ನ ಪ್ರಿಯಕರನಿಗೆ ಸಂದೇಶ ಕಳುಹಿಸಿದ ಬಳಿಕ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ರು ಎನ್ನಲಾಗಿದೆ. ತೇಜು ಅವರ ಪೋಷಕರು ವಿಚ್ಛೇದನ ಪಡೆದಿದ್ದು ತಾಯಿ ಮೆಟ್ರೋದಲ್ಲಿ ಉದ್ಯೋಗಿಯಾಗಿದ್ದಾರೆ. ಅವರು ಚಿಕ್ಕಬಾಣಾವರ ಸಮೀಪದ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡ್ತಿದ್ದು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದು ತೇಜು ಅವರ ಕುಟುಂಬಸ್ಥರು ಹಾಗೂ ಪ್ರಿಯಕರನಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಸ್ಥಳಕ್ಕೆ ಸುಕೋ ತಂಡವನ್ನ ಕರೆಸಿ ಅಗತ್ಯ ಸಾಕ್ಷಿಗಳನ್ನ ಕಲೆ ಹಾಕಲಾಗ್ತಾ ಇದೆ. ಸದ್ಯ ಪ್ರಕರಣವನ್ನ ಅನುಮಾನಾಸ್ಪದ ಸಾವು ಅಂತ ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಇದು ಆತ್ಮಹತ್ಯೆಯೋ ಅಥವಾ ಬೇರೆ ಯಾವುದೇ ಕಾರಣವಿದೆಯೇ ಎಂಬ ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿರತಕ್ಕಂತಹ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನದ ಹುಂಡಿ ಎಣಿಕೆ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಜುಲೈ 3ರಂದು ಹುಂಡಿ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ರು. ಅದರ ಕುರಿತು ತಾಲೂಕು ಆಡಳಿತ 4 ದಿನಗಳ ಬಳಿಕ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕಳೆದ ಮಾರ್ಚ್ 23ರಂದು ನಡೆದ ಹುಂಡಿ ಎಣಿಕೆಯ ಬಳಿಕ ಕಳೆದ 94 ದಿನಗಳಲ್ಲಿ ದೇವಸ್ಥಾನಕ್ಕೆ ಭಕ್ತರಿಂದ ಒಟ್ಟು 71,77,460 ರೂಪಾಯಿ ಕಾಣಿಕೆ ಹಣ ಸಂಗ್ರಹವಾಗಿದೆ.
ಅಂಜನಾದ್ರಿ ಹನುಮಂತನ ಜನ್ಮಸ್ಥಳ ಎಂಬ ನಂಬಿಕೆಯಿಂದ ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಭೇಟಿ ನೀಡುತ್ತಿರುವ ಹಿನ್ನೆಲೆ ಈ ಬಾರಿ ಕೂಡ ಭಾರಿ ಪ್ರಮಾಣದ ಕಾಣಿಕೆ ಸಂಗ್ರಹವಾಗಿದೆ. ಹುಂಡಿಯಲ್ಲಿ ಭಾರತೀಯ ಕರೆನ್ಸಿಯ ಜೊತೆಗೆ ನೇಪಾಳ, ಅಮೆರಿಕ, ಥೈಲ್ಯಾಂಡ್ ಹಾಗೂ ಹಾಂಗ್ಕಾಂಗ್ ದೇಶಗಳ ಕರೆನ್ಸಿಯೂ ಪತ್ತೆಯಾಗಿದೆ. ಇದು ವಿದೇಶಿ ಭಕ್ತರ ಸಂಖ್ಯೆಯು ಹೆಚ್ಚುತ್ತಿರುವುದನ್ನು ತೋರಿಸುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಹುಂಡಿ ಎಣಿಕೆ ನಡೆದ 4 ದಿನಗಳ ಬಳಿಕವೇ ಅಧಿಕೃತ ಮಾಹಿತಿ ಬಿಡುಗಡೆ ಮಾಡಿರ್ತಕ್ಕಂಥ ತಾಲೂಕು ಆಡಳಿತದ ನಡೆ ಇದೀಗ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ವಿಳಂಬದ ಕುರಿತು ಸ್ಪಷ್ಟನೆ ನೀಡುವಂತೆ ಸಾರ್ವಜನಿಕ ವಲಯದಲ್ಲಿ ಒತ್ತಾಯ ಕೇಳಿ ಬರ್ತಿದೆ. ಒಳ್ಳೆ ದುಡ್ಡು ತಿಂದೆ ಬದುಕಕ್ಕಾಗಲ್ಲ, ದೇವ್ರ ದುಡ್ಡನ್ನ ತಿಂದು ಬದುಕಕ್ಕಾಗತ್ತಾ? ಆಗಲ್ಲ ಅಂತ. ಈ ಸುದ್ದಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹಾಗೆ ರೈತರ ಸಾಲ ಮನ್ನಾ ಮಾಡೋ ವಿಷಯದ ಬಗ್ಗೆ ಸಿಎಂ ಮಾತನಾಡಿದ್ದಾರೆ, ನೋಡ್ತೀವಿ ಅಂತ. ಮನ್ನಾ ಮಾಡ್ಬೇಕಾ ಬೇಡವಾ? ಮಾಡೋದಾದ್ರೆ ಹೇಗೆ ಮಾಡ್ತಾರೆ? ಅಂಡ್ ಕ್ಯಾಬಿನೆಟ್ ಸೇರುವಂತ 20 ಮಂದಿ ಆ ಶಾಸಕರು ಯಾರು? ನಿಮ್ಮ MLA ಏನಾರ ಮಂತ್ರಿ ಆಗ್ಬೇಕಾ? ನಿಮ್ ಕ್ಷೇತ್ರ ಯಾವುದು? MLA ಮಂತ್ರಿ ಆಗುವಂತ ಅರ್ಹತೆ ಯೋಗ್ಯತೆ ಇರ್ತಕ್ಕಂಥವ್ರು ಯಾರು? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.